DCR 31. ಆಮೇಲೆ ಈಗೇನಾಗಿತ್ತು, ಈ ದಲಿತರಿಗೆ ಒಂದು DCRE ಮಾಡಿದ್ದೀವಿ, DCRE ರಚನೆ ಮಾಡಿದ್ದೀವಿ. 3 ನಾನು ಒಂದ್ಸಾರಿ ರಿವ್ಯೂ ಮಾಡಿದೆ. ಆ ರಿವ್ಯೂ ಮಾಡಿದಾಗ ಕರ್ನಾಟಕದಲ್ಲಿ 3.71% ಮಾತ್ರ ಶಿಕ್ಷೆ ಆಗಿತ್ತು. ಕನ್ವಿಕ್ಷನ್ 3.71 ಅಂದ್ರೆ 100ಕ್ಕೆ 3.71 ಶಿಕ್ಷೆ. ಅದಕ್ಕೋಸ್ಕರ ಒಂದು ಜಿಲ್ಲೆ ಒಂದು ಕ್ರಿಮಿನಲ್ ಕೋರ್ಟ್ ಮಾಡಬೇಕು ಅಂತೇಳಿ, ವಿಶೇಷ ಕ್ರಿಮಿನಲ್ ನ್ಯಾಯಾಲಯವನ್ನು ಮಾಡಬೇಕು ಅಂತೇಳಿ DCRE ಕೈ ಕೆಳಗಡೆ ಪ್ರತಿ ಜಿಲ್ಲೆನಲ್ಲಿ ಒಂದು ನ್ಯಾಯಾಲಯವನ್ನು, ವಿಶೇಷ ನ್ಯಾಯಾಲಯವನ್ನು ಮಾಡಿದ್ದೇನೆ. ಅದು ರಾತ್ರಿ 12 ಗಂಟೆಯಿಂದ ಪ್ರಾರಂಭ ಆಗಿದೆ. ರಾತ್ರಿ 12 ಗಂಟೆಯಿಂದ ಈ ವರ್ಷ ನಿನ್ನೆ ರಾತ್ರಿ ಅಂದ್ರೆ ಇವತ್ತೇ ರಾತ್ರಿ 12 ಗಂಟೆಗೆ ಶುರುವಾಗಿದೆ. 12 ಗಂಟೆಯಿಂದ ನಡೀತಾ ಇದೆ. ಇದು ಇಡೀ ದೇಶದಲ್ಲಿ ಎಲ್ಲೂ ಮಾಡಿಲ್ಲ. ಅದನ್ನ ಮಾಡಿದೀವಿ ಅಂತ ಹೇಳ್ತಾ ನಿಮ್ಗೆಲ್ಲ ಮಾಹಿತಿ ಇರ್ಲಿ ಅಂತೇಳಿ ಇವನ್ನೆಲ್ಲ ಹೇಳಿರೋದು. ದಯಮಾಡಿ ನಿಮ್ಗೆ ಎಲ್ಲೆಲ್ಲ ಅವಕಾಶ ಸಿಗುತ್ತೆ ಅಲ್ಲೆಲ್ಲ ಹೇಳಿ ಅಂತಕ್ಕಂಥ ಮಾತುಗಳನ್ನ ಹೇಳಿ, ನಮ್ಮವರು ಸ್ವಲ್ಪ ಮೌನನೇ ಬಂಗಾರ ಅಂತ ತಿಳ್ಕೊಬಿಟ್ಟಿದ್ದಾರೆ. ಮೌನನೇ ಬಂಗಾರ ಅಂತ ತಿಳ್ಕೊಬಿಟ್ಟಿದ್ದಾರೆ. ನಾನು 94-95ರಲ್ಲಿ ಹಣಕಾಸಿನ ಮಂತ್ರಿ ಆದೆ. ಆಗ ಎಲ್ಲ ಕಡೆ ದಲಿತ ಸಂಘರ್ಷ ಸಮಿತಿಯವರು ನಮಗೆ ಎಂಡ ಬೇಡ, ಪ್ರತಿ ಹೋಬಳಿಗೊಂದು ರೆಸಿಡೆನ್ಷಿಯಲ್ ಶಾಲೆ ಬೇಕು, ವಸತಿ ಶಾಲೆ ಬೇಕು ಅಂತ ಚಳವಳಿ ನಡೀತಾ ಇತ್ತು. ನಾನು 94-95ರಲ್ಲಿ ಹಣಕಾಸಿನ ಮಂತ್ರಿಯಾಗಿ ಬಜೆಟ್ ಮಂಡಿಸ್ತಕ್ಕಂಥ ಅವಕಾಶ ಸಿಕ್ಕಿದ್ರಿಂದ ಮೊದಲನೇ ಬಾರಿಗೆ ಮೊರಾರ್ಜಿ ವಸತಿ ಶಾಲೆಗಳನ್ನು ಪ್ರಾರಂಭ ಮಾಡಿದ್ದು. ಈಗ ಮುಂದಿನ ವರ್ಷಕ್ಕೆ, ಅಂದ್ರೆ ಈ ಆರ್ಥಿಕ ವರ್ಷ ಅಲ್ಲ, ಮುಂದಿನ ವರ್ಷಕ್ಕೆ ಇಡೀ ಕರ್ನಾಟಕದಲ್ಲಿ ಹೋಬಳಿಗೊಂದು ರೆಸಿಡೆನ್ಷಿಯಲ್ ಶಾಲೆ ಆಗ್ತದೆ. ಸುಮಾರು 2 ಲಕ್ಷ 125 ಅಂಬೇಡ್ಕರ್ ಹೆಸರಿನಲ್ಲಿದೆ ಈಗ ರೆಸಿಡೆನ್ಷಿಯಲ್. ಅದು ಯಾವ್ದಾರ ಇರ್ಲಪ್ಪ, ಹೆಸರಿನಲ್ಲಾರ ಇರ್ಲಿ. ಅಂಬೇಡ್ಕರ್ ಶಾಲೆ ಮುಖ್ಯ. ಕೂತ್ಗಡೆ ಅಂಬೇಡ್ಕರ್ ಶಾಲೆ ಮುಖ್ಯ ಅಲ್ಲ, ರೆಸಿಡೆನ್ಷಿಯಲ್ ಶಾಲೆ ಮುಖ್ಯ. ಯಾವ ಹೆಸರಿನಲ್ಲಿ ಇರೋದು ಮುಖ್ಯ ಅಲ್ಲ. ಮೊರಾರ್ಜಿ ಅವರ ಹೆಸರಿನಲ್ಲಾಗಿರಲಿ, ಅಂಬೇಡ್ಕರ್ ಅವರ ಹೆಸರಿನಲ್ಲಾಗಿರಲಿ, ಇಂದಿರಾ ಗಾಂಧಿ ಅವರ ಹೆಸರಿನಲ್ಲಾಗಲಿ, ಯಾರ ಹೆಸರಿನಲ್ಲಿರಲಿ, ಆದರೆ ರೆಸಿಡೆನ್ಷಿಯಲ್ ಶಾಲೆಗಳಾಗೋದು ಬಹಳ ಮುಖ್ಯ. ಆದ್ರಿಂದ ನಾವು ಈ ವರ್ಷ 26 ಕೊಟ್ಟಿದ್ದೀನಿ ರೆಸಿಡೆನ್ಷಿಯಲ್ ಶಾಲೆಗಳು. ಅಂದ್ರೆ 25-26ಕ್ಕೆ, 26-27ಕ್ಕೆ ಇನ್ನು ಉಳಿದ ಎಲ್ಲ ಹೋಬಳಿಗಳಲ್ಲೂ ಕೂಡ ರೆಸಿಡೆನ್ಷಿಯಲ್ ಶಾಲೆಗಳು ನಿರ್ಮಾಣ ಆಗ್ತವೆ. ಸುಮಾರು ರೆಸಿಡೆನ್ಷಿಯಲ್ ಶಾಲೆಗಳಲ್ಲಿ 2,30,000 ವಿದ್ಯಾರ್ಥಿಗಳು, ಬಡ ಮಕ್ಕಳು, ಹಳ್ಳಿಗಾಡಿನಿಂದ ಬಂದಂತ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ಗುಣಮಟ್ಟದ ಶಿಕ್ಷಣ ಸಿಗಬೇಕಾ ಬೇಡ? ಬರೀ ಶ್ರೀಮಂತರ ಮಕ್ಕಳು, ಮೇಲ್ಜಾತಿ ಮಕ್ಕಳು ಮಾತ್ರ ಪಡಿಬೇಕಾ? ಅವ್ರು ಮಾತ್ರ ಡಾಕ್ಟರ್ಗಳಾಗಬೇಕಾ? ಅವ್ರು ಮಾತ್ರ IAS ಆಗ್ಬೇಕಾ? ಅವ್ರು ಮಾತ್ರ IPS ಗಳಾಗಬೇಕಾ? ಅವ್ರು ಮಾತ್ರ AFS ಆಗ್ಬೇಕಾ? ಅವ್ರು ಮಾತ್ರ ಇಂಜಿನಿಯರ್ಗಳಾಗಬೇಕಾ? ಅವ್ರು ಮಾತ್ರ ವಿಜ್ಞಾನಿಗಳಾಗಬೇಕಾ? ಬಡವ್ರ ಮಕ್ಕಳು ಕೂಡ ಆಗ್ಬೇಕು, ದಲಿತರ ಮಕ್ಕಳು ಕೂಡ ಆಗಬೇಕು. ಅದಕ್ಕೋಸ್ಕರ ನೋಡಿ, ನಾವು ಇದನ್ನ ಮಾಡಿದ್ಮೇಲೆ ಈ ಸಾರಿ PUC ರಿಸಲ್ಟ್ ಬಂದಿದೆ. ಮೊನ್ನೆ 86.11% ಪಾಸ್ ಆಗಿರೋರು. ಎಷ್ಟು? ಖಾಸಗಿ ಶಾಲೆಯಲ್ಲಿ ಪಾಸ್ ಆಗಿರೋರು ಎಷ್ಟು ಗೊತ್ತಾ? ಗೊತ್ತಿಲ್ಲ, ನೀವು ತಿಳ್ಕೊಳಕ್ಕೂ ಹೋಗಲ್ಲ. 82% ಅಂದ್ರೆ 4% ಅವ್ರಿಗಿಂತ ಜಾಸ್ತಿ. ರೆಸಿಡೆನ್ಸ್ ಶಾಲೆಗಳಲ್ಲಿ ಖಾಸಗಿಯವರು ಶಾಲೆಗಳು ನಡೆಸ್ತಾರಲ್ಲ, ಅವ್ರಿಗಿಂತ 4% ಜಾಸ್ತಿ ಇದೀವಿ ಸರ್ಕಾರ ನಡೆಸ್ತಕ್ಕಂಥ ರೆಸಿಡೆನ್ಷಿಯಲ್ ಸ್ಕೂಲ್ಗಳಲ್ಲಿ. ಇದನ್ನ ನೀವು ಎಲ್ಲ ಕಡೆ ಹೇಳಿ ಅಂತಕ್ಕಂಥ ಮನವಿಯನ್ನು ಮಾಡಿ ಇವತ್ತು ಬಹಳ ಸಂತೋಷದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನೆನ್ಕೊಂಡು ಸ್ಮರಿಸ್ಕೊಂಡು ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಬಾಪು,
ಜೈ ಭೀಮ್, ಜೈ ಸಂವಿಧಾನ. ಸರ್ ಧನ್ಯವಾದ ಮುಖ್ಯಮಂತ್ರಿಗಳಿಗೆ. ಸರ್ ನಮ್ದೊಂದು ಮನವಿ ಇದೆ ಸರ್. SC ಡಿಪಾರ್ಟ್ಮೆಂಟ್ ಅಲ್ಲಿ ಕಳೆದ 10 ವರ್ಷದಿಂದ 15 ವರ್ಷ ಕಾರ್ಯಕರ್ತರು ದುಡಿದಿದ್ದಾರೆ ಸರ್. ದಯಮಾಡಿ ಸರ್ಕಾರದಲ್ಲಿ ನಮ್ಮ SC ಡಿಪಾರ್ಟ್ಮೆಂಟ್ ದುಡ್ದಿರ್ತಕ್ಕಂಥ ಕಾರ್ಯಕರ್ತರಿಗೆ ಒಂದು ಅವಕಾಶ ಮಾಡ್ಬೇಕಂತ ಕೇಳ್ಕೊಳ್ತೀನಿ ಸರ್. ಈಗ ವೋಟ್ ಆಫ್ ಥ್ಯಾಂಕ್ಸ್ ಅನ್ನ ಉಪಾಧ್ಯಕ್ಷರಾದಂತ ಶ್ರೀಧರ್ ಅವರು ಮಾಡ್ತಾರೆ. 134ನೇ ಜನ್ಮದಿನದಂದು ಬಂದಂತ ಎಲ್ಲ ನನ್ನ ರಾಜ್ಯದ ಮುಖಂಡರಿಗೆ ಹಾಗೂ ಕಾರ್ಯಕರ್ತರಿಗೆ ವಂದಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಿದ್ದೀವಿ. ದಯಮಾಡಿ ಊಟದ ವ್ಯವಸ್ಥೆ ಇದೆ, ಎಲ್ಲ ಊಟ ಮಾಡಿ ಹೋಗ್ಬೇಕು ಅಂತ ಕೋರ್ಕೊತೀನಿ. ಕೆಳಗೆ ಗ್ರೌಂಡ್ ಫ್ಲೋರ್, ಬೇಸ್ಮೆಂಟ್. ಕಾರ್ಯಕ್ರಮಕ್ಕೆ ಸಹಕಾರ ಮಾಡಿದಂತ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ಸಿನ ಕಾರ್ಯದರ್ಶಿಯಾದಂತ GC ಚಂದ್ರಶೇಖರ್ ಸಾಹೇಬರಿಗೆ ವಿಶೇಷವಾದ ಧನ್ಯವಾದ ಹೇಳ್ತಿದ್ದೀನಿ. ಇವತ್ತು ಬಂದಿರತಕ್ಕಂಥ ಎಲ್ಲ ಅತಿಥಿ ಮಹಾದೇವರಿಗೆ ಆಹಾರ ಸಚಿವರಾದಂತ KH ಮುನಿಯಪ್ಪನವರು ಭೋಜನದ ವ್ಯವಸ್ಥೆ ಮಾಡಿದ್ದಾರೆ. ಅವ್ರಿಗೂ ಆ ವಿಷಯ ನಮ್ಮ ಡಿಪಾರ್ಟ್ಮೆಂಟ್ ಪರವಾಗಿ ಧನ್ಯವಾದವನ್ನು ಹೇಳ್ತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.